ಎಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ. ಇಂದು ನಾವು ಈ ವಿಡಿಯೋದಲ್ಲಿ ವಿದ್ಯಾಧನ್ ಸಂಸ್ಥೆ ಬಗ್ಗೆ, ಇದು ಹೇಗೆ ಪ್ರಾರಂಭವಾಗಿತ್ತು, ಇದರ ಉದ್ದೇಶವೇನು ಮತ್ತು ವಿದ್ಯಾಧನ್ ಸೆಲೆಕ್ಷನ್ ಪ್ರೋಸೆಸ್ ಹೇಗೆ ನಡೆಯುತ್ತೆ ಎಂಬುದರ ಬಗ್ಗೆ ಹೇಳೋಕಿದ್ದೀವಿ. ಸೊ ವಿದ್ಯಾಧನ್ ಸಂಸ್ಥೆ ಬಂದು 1999ರಲ್ಲಿ SD ಶಿವಲಾಲ್ ಸರ್ ಇವರು ಬಂದು ಇನ್ಫೋಸಿಸ್ ಫೌಂಡರ್ ಮತ್ತು ಫಾರ್ಮರ್ CEO ಆಗಿದ್ದರು. ಇವರು ಮತ್ತೆ ಕುಮಾರಿ ಶಿವಲಾಲ್ ಮ್ಯಾಮ್ ಇವರಿಬ್ಬರು ಸೇರಿಕೊಂಡು ಈ ಒಂದು ಸಂಸ್ಥೆಯನ್ನು 1999ರಲ್ಲಿ ಪ್ರಾರಂಭ ಮಾಡ್ತಾರೆ. ಇದರ ವಿಷನ್ ಏನಾಗಿತ್ತು ಅಂದರೆ ಟ್ರಾನ್ಸ್ಫಾರ್ಮಿಂಗ್ ದ ಲೈಫ್ಸ್ ಥ್ರೂ ಎಜುಕೇಷನ್, ಶಿಕ್ಷಣದ ಮೂಲಕ ಒಂದು ಜೀವನವನ್ನು ಟ್ರಾನ್ಸ್ಫಾರ್ಮ್ ಮಾಡೋದು ಇದರ ವಿಷನ್ ಆಗಿತ್ತು. ಮತ್ತು ಮಿಷನ್ ಬಂದು ಟು ರೀಚ್ 1 lakh ಸ್ಕಾಲರ್ಶಿಪ್ ಇನ್ ದ ನೆಕ್ಸ್ಟ್ 5-7 years ಅಕ್ರಾಸ್ ಇಂಡಿಯಾ. 1 ಲಕ್ಷ ಸ್ಕಾಲರ್ಶಿಪ್ಪನ್ನು ಅಕ್ರಾಸ್ ಇಂಡಿಯಾದಲ್ಲಿ ರೀಚ್ ಮಾಡೋದು ಇದರ ವಿಷನ್ ಕೂಡ ಆಗಿತ್ತು. ಈ ಮಿಷನ್ ಮತ್ತು ವಿಷನ್ ಅನ್ನು ತನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ಸಂಸ್ಥೆಯನ್ನು ಅವರು ಪ್ರಾರಂಭ ಮಾಡ್ತಾರೆ. ವಿದ್ಯಾಧನ್ ಸಂಸ್ಥೆ ಬಗ್ಗೆ ಹೇಳುವಾದರೆ ನಾನು ಮೊದಲೇ ಹೇಳಿದ್ದೆ, SD ಶಿವಲಾಲ್ ಸರ್ ಮತ್ತು ಕುಮಾರಿ ಶಿವಲಾಲ್ ಮ್ಯಾಮ್ ಇವರಿಬ್ಬರು ಸೇರಿಕೊಂಡು ಈ ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದಾರಂತ. 1999ರಲ್ಲಿ ಕೇರಳದಲ್ಲಿ ಬರೀ ಇಬ್ಬರೇ ಸ್ಟೂಡೆಂಟ್ಸಿಂದ ಸ್ಟಾರ್ಟ್ ಆದ ಪ್ರೋಗ್ರಾಮ್ ಈಗ ಆಲ್ ಓವರ್ ಇಂಡಿಯಾದಲ್ಲಿ 20 ಸ್ಟೇಟ್ಸ್ ಮತ್ತು ಯೂನಿಯನ್ ಟೆರಿಟರೀಸಲ್ಲಿ ನಾವು ಈ ಸ್ಕಾಲರ್ಶಿಪ್ಪನ್ನು ಪ್ರೊವೈಡ್ ಮಾಡ್ತಿದ್ದಾರೆ. ಯಾವುದೆಲ್ಲ ಸ್ಟೇಟ್ಸ್ ಅಂದರೆ ಕೇರಳ, ಕರ್ನಾಟಕ, ತಮಿಳುನಾಡು, ಪುದುಚೇರಿ, ಆಂಧ್ರ ಪ್ರದೇಶ್, ತೆಲಂಗಾಣ, ಗುಜರಾತ್, ಮಹಾರಾಷ್ಟ್ರ, ಗೋವಾ, ಒಡಿಶಾ, ನ್ಯೂ ಡೆಲ್ಲಿ, ಲಡಾಖ್, ಬಿಹಾರ್, ಜಾರ್ಖಂಡ್, ಉತ್ತರ ಪ್ರದೇಶ್, ಹಿಮಾಚಲ್ ಪ್ರದೇಶ್, ಪಂಜಾಬ್, ವೆಸ್ಟ್ ಬೆಂಗಾಲ್, ಹರಿಯಾಣ ಆ್ಯಂಡ್ ಛತ್ತೀಸ್ಗಢ. ಈ 20 ಸ್ಟೇಟ್ಸ್ ಮತ್ತು ಯೂನಿಯನ್ ಟೆರಿಟರೀಸಲ್ಲಿ ನಾವು ಈ ಒಂದು ಸ್ಕಾಲರ್ಶಿಪ್ಪನ್ನು ಪ್ರೊವೈಡ್ ಮಾಡ್ತಿದ್ದೀವಿ. ಸೊ 13,000 ಸ್ಕಾಲರ್ಸ್ ನಮ್ಮ ಅಂಡರಲ್ಲಿದ್ದಾರೆ ಈಗ. ಮತ್ತು ಅದರ್ ಆ್ಯಕ್ಟಿವಿಟೀಸ್ ಏನೆಲ್ಲ ಇದೆ ಅಂದರೆ ರೆಸಿಡೆನ್ಷಿಯಲ್ ಟ್ರೈನಿಂಗ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತೀವಿ. PUC ಮಕ್ಕಳಿಗಾದರೆ 4 ದಿನದ ರೆಸಿಡೆನ್ಷಿಯಲ್ ಕ್ಯಾಂಪ್ ಇರುತ್ತೆ. ಡಿಗ್ರಿ ಸ್ಟೂಡೆಂಟ್ಸಿಗಾದರೆ 2 days ರೆಸಿಡೆನ್ಷಿಯಲ್ ಕ್ಯಾಂಪ್ ಇರುತ್ತೆ. PUC ಅವರಿಗೆ ಡಿಫ್ರೆಂಟ್ ಡಿಸ್ಟ್ರಿಕ್ಸಲ್ಲಿ ನಾವು ಕಂಡಕ್ಟ್ ಮಾಡ್ತೀವಿ. ಅವರಿಗೆ ಟ್ರಾವೆಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಅನಿಸ್ಕೊಂಡು ನಾವು 4 days ರೆಸಿಡೆನ್ಷಿಯಲ್ ಕ್ಯಾಂಪ್ ಡಿಫ್ರೆಂಟ್ ಡಿಸ್ಟ್ರಿಕ್ಸಲ್ಲಿ ಕಂಡಕ್ಟ್ ಮಾಡ್ತೀವಿ. ಅದೇ ಬಂದು ಡಿಗ್ರಿ ಅವರಿಗೆ 2 ದಿನದ ರೆಸಿಡೆನ್ಷಿಯಲ್ ಕ್ಯಾಂಪ್, ಅದು ಕೂಡ ನಮ್ಮ ಬೆಂಗಳೂರಲ್ಲಿ ಇರುತ್ತೆ. ಮತ್ತು ಮೆಂಟರಿಂಗ್ ಸೆಷನ್ಸ್ ಆ್ಯಂಡ್ ಕೌನ್ಸಿಲಿಂಗ್ ಸೆಷನ್, ಯಾವುದಾದ್ರೂ ಸ್ಟೂಡೆಂಟ್ಸಿಗೆ ಎಜುಕೇಷನ್ ಲೈಕ್ ಕಲಿಯುವಾಗ ಏನಾದರೂ ತೊಂದರೆ ಆಗ್ತಾಯಿದ್ರೆ, ಅವರಿಗೆ ಮೆಂಟಲಿ ಸ್ಟ್ರೆಸ್ ಆಗಿದ್ದರೆ ಮತ್ತು ಫ್ಯಾಮಿಲಿಯಿಂದ ಏನಾದರೂ ತೊಂದರೆ ಆಗ್ತಿದ್ದಾರೆ ಅಂಥ ಸ್ಟೂಡೆಂಟ್ಸಿಗೆ ನಾವು ಕೌನ್ಸಿಲಿಂಗ್ ಸೆಷನ್ ಮತ್ತು ಮೆಂಟರಿಂಗ್ ಸೆಷನ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ. ಮತ್ತು ವಿ ಅಸಿಸ್ಟ್ ಅಂದರೆ ಅವರಿಗೆ ಏನಾದರೂ ಜಾಬ್ ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ ಬೇಕಾದರೆ ಅದು ಕೂಡ ನಮ್ಮ ಈ ಸಂಸ್ಥೆಯಿಂದ ನಾವು ಪ್ರೊವೈಡ್ ಮಾಡಿಕೊಡ್ತೀವಿ. ಮತ್ತು ಈ ಸ್ಕಾಲರ್ಶಿಪ್ ಏನು ಅಂದರೆ ಫಾರ್ ದ ಎಕನಾಮಿಕಲಿ ಅಂಡರ್ ಪ್ರಿವಿಲೇಜ್ ಸ್ಟೂಡೆಂಟ್ಸ್ ಬೇಸ್ಡ್ ಆನ್ ದ ಮೆರಿಟ್ ಮೇಲೆ ಅಂಡರ್ ಪ್ರಿವಿಲೇಜ್ ಸ್ಟೂಡೆಂಟ್ಸ್, ಕಲಿಯೋಕೆ ಇಂಟ್ರೆಸ್ಟ್ ಇರುವ ಸ್ಟೂಡೆಂಟ್ಸ್ ಇರ್ತಾರೆ, ಎಕನಾಮಿಕಲಿ ವೀಕ್ ಇರ್ತಾರೆ, ಅಂಥ ಸ್ಟೂಡೆಂಟ್ಸಿಗೆ ನಾವು ಈ ಒಂದು ವಿದ್ಯಾಧನ್ ಸ್ಕಾಲರ್ಶಿಪ್ಪನ್ನು ಪ್ರೊವೈಡ್ ಮಾಡ್ತೀವಿ. ಮತ್ತು ಇದು ಎಲ್ಲಿಂದ ಎಲ್ಲಿವರೆಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂದರೆ 10th ಪಾಸಾಗಿ PUCಗೆ ಅವ್ರ ಅಡ್ಮಿಷನ್ ತಗೊಂಡ್ಮೇಲೆ ಇವರಿಗೆ ಈ ಒಂದು ಅಪ್ಲಿಕೇಶನ್ನು ಅವರಿಗೆ ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿ ಒನ್ಸ್ ಅವರು ಸೆಲೆಕ್ಟ್ ಆದರೆ, ಸೊ 3 ರೀತಿಯ ಸೆಲೆಕ್ಷನ್ ಪ್ರೊಸೀಜರ್ ಕೂಡ ಇರುತ್ತೆ. ಒಂದು ಟೆಸ್ಟ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ ಮತ್ತು ಹೌಸ್ ವಿಸಿಟ್ ಇರುತ್ತೆ. ಈ 3 ಸೆಲೆಕ್ಷನ್ ಪ್ರೊಸೀಜರ್ ಮೂಲಕ ಇವರು ಸೆಲೆಕ್ಟ್ ಆದರೆ ಇವರಿಗೆ PUCಯಿಂದ PG ಕೋರ್ಸ್ ಮುಗಿಯೋ ತನಕ ನಾವು ಸ್ಕಾಲರ್ಶಿಪ್ಪನ್ನು ಪ್ರೊವೈಡ್ ಮಾಡ್ತೀವಿ. ಸೊ ಈಗಾಗಲೇ ಓವರಾಲ್ 4,900 ಸ್ಟೂಡೆಂಟ್ಸ್ ಬಂದು ಗ್ರ್ಯಾಜುಯೇಟ್, ಅದರಲ್ಲಿ ಇನ್ಕ್ಲೂಡಿಂಗ್ ಗ್ರ್ಯಾಜುಯೇಟ್ ಆಗಿದ್ದಾರೆ. ಅದರಲ್ಲಿ 1,600 ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ, 2,500 ಡಾಕ್ಟರ್ಸ್ ಇದ್ದಾರೆ ಮತ್ತು 900 ಪ್ರೊಫೆಷ್ನಲ್ ಕೋರ್ಸ್ ಮಾಡುವವರಿದ್ದಾರೆ. ಮತ್ತು ಬೇರೆ ಸ್ಟೂಡೆಂಟ್ಸ್ ಎಲ್ಲರೂ ನಾರ್ಮಲ್ ಡಿಗ್ರಿ ಮಾಡುವವರು ಕೂಡ ಈ ವಿದ್ಯಾಧನ್ ಸಂಸ್ಥೆಯಲ್ಲಿ ಇದ್ದಾರೆ. ಈಗಾಗಲೇ 63,000 ಸ್ಕಾಲರ್ಶಿಪ್ಪನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಇನ್ನು 1 ಲಕ್ಷ ಸ್ಕಾಲರ್ಶಿಪ್ಪನ್ನು ರೀಚ್ ಮಾಡೋದು ನಮ್ಮ ಟಾರ್ಗೆಟ್ ಆಗಿದೆ. ಮತ್ತು ನಮ್ಮ ಸ್ಕಾಲರ್ಶಿಪ್ ರೇಂಜ್ ಬಂದು 10,000ದಿಂದ 75,000 ತನಕ. ಸೊ 10,000 PUCಯಲ್ಲಿ ಬಂದು 10,000 ಇರುತ್ತೆ. ಡಿಗ್ರಿ ಕೋರ್ಸ್ ಮಾಡುವಾಗ ಡಿಗ್ರಿಯಿಂದ ಅವರಿಗೆ ಅವರ ಕೋರ್ಸ್ ಮೇಲೆ ಇರುತ್ತೆ, ಅವರು ಯಾವ ಕೋರ್ಸ್ ತಗೊಳ್ತಾರೋ ಅದರ ಮೇಲೆ ಅವರಿಗೆ ನಾವು ಅಮೌಂಟನ್ನು ಫಿಕ್ಸ್ ಮಾಡ್ತೀವಿ. ಅಪ್ ಟು 75,000 ತನಕ ಅಮೌಂಟ್ ಸಿಗುತ್ತೆ. ಇನ್ನು ಇದರ ಸೆಲೆಕ್ಷನ್ ಪ್ರೊಸೀಜರ್ಸ್ ಹೇಗಿರುತ್ತೆ? ಸೊ ವಿದ್ಯಾಧನ್ ಸೆಲೆಕ್ಷನ್ ನಾನು ಮೊದಲೇ ಹೇಳಿದೆ 3 ಸೆಲೆಕ್ಷನ್ ಪ್ರೊಸೀಜರ್ ಇದೆ ಅಂತ. ಇದಕ್ಕಿಂತ ಮುಂಚೆ ಏನೆಲ್ಲ ನಾವು ಮಾಡ್ತೀವಿ ಎಂಬುದರ ಬಗ್ಗೆ ಹೇಳೋಕಿದ್ದೀವಿ. ಸೊ ಫಸ್ಟ್ ನಾವು ಈ ಅಪ್ಲಿಕೇಶನ್ಸ್ ಅನ್ನು ಲಾಂಚ್ ಮಾಡ್ತೀವಿ. ಸೊ ನಾವು ಕಾಲ್ಸ್ ಮೂಲಕ, ನ್ಯೂಸ್ ಪೇಪರಲ್ಲಿ ಮತ್ತು ವೆಬ್ಸೈಟಲ್ಲಿ, ಮತ್ತು ನಮಗೆ ಗೊತ್ತಿರುವ ನಾವು ಎಲ್ಲ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ಗೆ ನಾವು ಪೋಸ್ಟ್ ಮಾಡ್ತೀವಿ. ಸೊ ಡಿಫ್ರೆಂಟ್ ವೇ ಆಫ್
ಡಿಫ್ರೆಂಟ್ ವೇಲಿ ನಾವು ಇದನ್ನು ಲಾಂಚ್ ಮಾಡ್ತೀವಿ. ಅದಾದ ಮೇಲೆ ನಮಗೆ ಎಲ್ಲ ಡಿಸ್ಟ್ರಿಕ್ಟ್ಸಿಂದ ನಮಗೆ ಎಲ್ಲ ಆನ್ಲೈನ್ ಮೂಲಕ ಅಪ್ಲಿಕೇಶನ್ಸ್ ಬರುತ್ತೆ. ಅಪ್ಲಿಕೇಶನ್ಸ್ ನಾವೊಂದು ಡೆಡ್ಲೈನ್ ಇಟ್ಟಿರ್ತೀವಿ ಅಂತ, ಅಷ್ಟು ಡೇಟ್ ಒಳಗೆ ಅಪ್ಲಿಕೇಶನ್ಸ್ ಸ್ಟೂಡೆಂಟ್ಸ್ ಹಾಕಬೇಕು. ಒನ್ಸ್ ಡೆಡ್ಲೈನ್ ಆಗಿ ಅಪ್ಲಿಕೇಶನ್ಸ್ ಎಲ್ಲ ಕ್ಲೋಸ್ ಆದಮೇಲೆ ಮತ್ತೆ ನಾವು ಶಾರ್ಟ್ ಲಿಸ್ಟ್ ಮಾಡ್ತೀವಿ ಸ್ಟೂಡೆಂಟ್ಸ್ ಬೇಸ್ಡ್ ಆನ್ ಮೆರಿಟ್ ಮತ್ತು ಅವರ ಎಕ್ಸಾಮ್ಸಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ, ಇನ್ಕಮ್ ರೇಂಜ್ ನೋಡಿಕೊಂಡು ಮತ್ತು ಏನಾದರೂ ಅದರ್ ಮೆರಿಟ್ಸನ್ನು ನೋಡಿಕೊಂಡು ನಾವು ಶಾರ್ಟ್ ಲಿಸ್ಟ್ ಮಾಡ್ತೀವಿ. ನಂತರ ಅವರಿಗೆ ಆನ್ಲೈನಲ್ಲೇ ಟೆಸ್ಟ್ ಇರುತ್ತೆ. ಅದಾದಮೇಲೆ ಆನ್ಲೈನಲ್ಲಿ ಟೆಸ್ಟ್ ಮಾಡಿ ಯಾರೆಲ್ಲ ಒಳ್ಳೆಯ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೋ ಅವರನ್ನು ನಾವು ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತೀವಿ. ಇಂಟರ್ವ್ಯೂ ಅಲ್ಲಿ ಒಳ್ಳೆ ರೀತಿ ಯಾರು ಪರ್ಫಾರ್ಮೆನ್ಸ್ ಕೊಡ್ತಾರೋ ಅವರನ್ನು ನಾವು ಹೌಸ್ ವಿಸಿಟಿಗೆ ಶಾರ್ಟ್ ಲಿಸ್ಟ್ ಮಾಡ್ತೀವಿ. ಹೌಸ್ ವಿಸಿಟ್ ಬಂದು ನಮ್ಮ ವಾಲಂಟಿಯರ್ಸ್ ಅಲ್ಲದಿದ್ದರೆ ನಾವೇ ಸಂಸ್ಥೆಯಿಂದ ನಾವು ಬಂದು ಹೌಸ್ ವಿಸಿಟ್ ಮಾಡ್ತೀವಿ. ಹೌಸ್ ವಿಸಿಟ್ ಮಾಡಿ ಒನ್ಸ್ ಅವರು ಓಕೆ, ನಮ್ಮ ಕ್ರೈಟೀರಿಯಾಗೆ ಅವರು ಫಿಟ್ ಆಗಿದ್ದಾರೆ ಅಂದರೆ ಅವರನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಸೆಲೆಕ್ಟ್ ಮಾಡಿ ಅವರಿಗೆ PUC ಇಂದ PG ಕೋರ್ಸ್ ಮುಗಿಯೋ ತನಕ ಅವರಿಗೆ ನಾವು ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತೀವಿ. ಸೊ ನಾವು ನಿಮ್ಮ ಸ್ಕಾಲರ್ಸಿಂದ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂದರೆ, ನೀವು ಅಕಾಡೆಮಿಕ್ಸಲ್ಲಿ ಒಳ್ಳೆಯ ರೀತಿ ಪರ್ಫಾರ್ಮೆನ್ಸ್ ಕೊಡಬೇಕು. ನೀವು ಹೇಗೆ 10th ತನಕ ನೀವು ಒಳ್ಳೆ ಪರ್ಫಾರ್ಮೆನ್ಸ್ ಎಜುಕೇಷನಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಮಾಡಿದಿರೋ ಅದನ್ನೇ ಮುಂದೆ ಫಾರ್ವರ್ಡ್ PUCಯಲ್ಲಿ ಆದರೂ ಡಿಗ್ರಿಯಲ್ಲಾದರೂ PG ಕೋರ್ಸಲ್ಲಾದರೂ ನೀವು ಅದೇ ರೀತಿ ಅಕಾಡೆಮಿಕ್ಸ್ ತುಂಬ ಒಳ್ಳೆ ರೀತಿ ಪರ್ಫಾರ್ಮೆನ್ಸ್ ಕೊಡಬೇಕು. ಮತ್ತು ನಾವು ಟ್ರೈನಿಂಗ್ ಸೆಷನಿಗೆಲ್ಲ ನಾವು ನಿಮ್ಮನ್ನು ಕರಿತೀವಿ, ಅದಕ್ಕೆಲ್ಲ ನೀವು ಅಟೆಂಡ್ ಆಗಬೇಕು. ನಾವು ಡಿಫ್ರೆಂಟ್ ಟೈಪ್ ಆಫ್ ಟ್ರೈನಿಂಗ್ ಸೆಷನ್ಸ್ ನಾವು ಕಂಡಕ್ಟ್ ಮಾಡ್ತೀವಿ. ಆ ಟ್ರೈನಿಂಗೆಲ್ಲ ನೀವು ಅಟೆಂಡ್ ಆಗಬೇಕು. ಮತ್ತು ನಾವು ಏನೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತೀವೋ ಅದನ್ನೆಲ್ಲ ನೀವು ಕರೆಕ್ಟ್ ರೀತಿ ಅಪ್ಲೋಡ್ ಮಾಡ್ತಾ ಇರಬೇಕು. ಮತ್ತು ನಿಮ್ಮ ಎಜುಕೇಷನಲ್ ಆದಮೇಲೆ ನೀವು ಒಳ್ಳೆ ರೀತಿ ಎಕನಾಮಿಕಲಿ ಸ್ಟೇಬಲ್ ಆದಮೇಲೆ, ನೀವು ಒಳ್ಳೆ ರೀತಿ ಜಾಬ್ ಸಿಗಿ, ನೀವು ಒಂದು ಒಳ್ಳೆ ಗುಡ್ ಸ್ಟ್ಯಾಟಸ್ ಆದಮೇಲೆ ನಿಮಗೂ ಬೇಕಾದರೆ ನಮ್ಮನ್ನು ಹೆಲ್ಪ್ ಮಾಡ್ಬೋದು. ಲೈಕ್ ನಿಮ್ಮ ಸ್ಟೂಡೆಂಟ್ಸಿಗೆ ಸ್ಕಾಲರ್ಶಿಪ್, ನಿಮಗೂ ಸ್ಪಾನ್ಸರ್ ಆಗಿ ವರ್ಕ್ ಮಾಡ್ಬೋದು. ಇದು ನಾವು ನಿಮಗೆ ಫೋರ್ಸ್ಫುಲಿ ಏನು ನಾವು ಹೇಳಲ್ಲ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ನಿಮ್ಮ ಆನ್ ಇಂಟ್ರೆಸ್ಟಲ್ಲಿ ನಿಮಗೆ ಮುಂದೆ ಬಂದು ಸ್ಪಾನ್ಸರ್ ಮಾಡ್ಬೋದು. ಅಥವಾ ನಿಮಗೆ ಸ್ಟೂಡೆಂಟ್ಸ್ಗೆ ನಾವು ಟ್ರೈನಿಂಗ್ ಕೊಡುವಾಗ ಅವರೊಟ್ಟಿಗೆ ಒಂದು ಇಂಟ್ರಾಕ್ಷನ್ ನಾವು ಕರೆಯುವಾಗ ನಿಮಗೆ ಬಂದು ಇಂಟ್ರಾಕ್ಷನ್ ಮಾಡ್ಬೋದು. ಸೊ ಆ್ಯಸ್ ಅ ವಾಲಂಟಿಯರ್ ಕೂಡ ನಿಮಗೆ ವರ್ಕ್ ಮಾಡ್ಬೋದು. ಆ್ಯಂಡ್ ಟೆಕ್ನಾಲಜಿನ ಯೂಸ್ ಮಾಡೋಕ್ಕೆ ನೀವು ಕಲ್ತಿರಬೇಕು. ನಾವು ಏನೆಲ್ಲ ಲೈಕ್ ಪೋರ್ಟಲಲ್ಲಿ ನಾವು ಯೂಸ್ ಮಾಡೋಕೆ ಹೇಳ್ತೀವಿ ಅದನ್ನೆಲ್ಲ ನೀವು ಕರೆಕ್ಟಾಗಿ ಕಲ್ತಿರಬೇಕು. ಮತ್ತು ನೀವು ಯಾವಾಗಲೂ ಆರ್ಗನೈಸೇಷನ್ ಒಟ್ಟಿಗೆ ಒಳ್ಳೆ ರೀತಿ ಒಳ್ಳೆ ರೀತಿ ಇರಬೇಕು. ಇದು ಮಾತ್ರ ನಾವು ನಿಮ್ಮ ಕೈಯಿಂದ ಎಕ್ಸ್ಪೆಕ್ಟ್ ಮಾಡೋದು. ಇದೆಲ್ಲ ಬಂದು ನಮ್ಮ ವಿದ್ಯಾಧನ್ ಅಂಬಾಸಡರ್ಸ್. ಸೊ ಇವರೆಲ್ಲ ನಮ್ಮ ವಿದ್ಯಾಧನ್ ಸಂಸ್ಥೆಯಲ್ಲಿ ಸ್ಕಾಲರ್ಶಿಪ್ ಪಡ್ಕೊಂಡು ಈಗ ಒಳ್ಳೆಯ ಒಂದು ಕಂಪನಿಯಲ್ಲಿ, ಒಳ್ಳೆಯ ಸಂಸ್ಥೆಯಲ್ಲೆಲ್ಲ ಅವರು ವರ್ಕ್ ಮಾಡ್ತಿದ್ದಾರೆ. ಸೊ ಇಷ್ಟು ಬಂದು ಈ ವಿದ್ಯಾಧನ್ ಸ್ಕಾಲರ್ಶಿಪ್ ಬಗ್ಗೆ, ವಿದ್ಯಾಧನ್ ಸೆಲೆಕ್ಷನ್ ಪ್ರೊಸೆಸ್ ಮತ್ತು ವಿದ್ಯಾಧನ್ ಹೇಗೆ ಸ್ಟಾರ್ಟ್ ಆಯಿತು ಎಂಬುದರ ಬಗ್ಗೆ ಎಲ್ಲ ನಾನು ಒಂದು ಶಾರ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಇನ್ನು ನಿಮಗೆ ತುಂಬ ಇನ್ಫಾರ್ಮೇಷನ್ ಬೇಕಾದರೆ ನೀವು ಗೂಗಲಲ್ಲಿ ಹೋಗಿ ನಿಮಗೆ ಸರ್ಚ್ ಮಾಡ್ಬೋದು. ವಿದ್ಯಾಧನ್ ಸ್ಕಾಲರ್ಶಿಪ್ ಅಂತ ಹೇಳಿದರೆ, ವಿದ್ಯಾಧನ್ ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡಿದರೆ ನಿಮಗೆ ವಿದ್ಯಾಧನ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್.